ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅನ್ಬಿಟ್ಟು ನಿಮ್ಗಾಗ್ಲೇ ಆಲ್ರೆಡಿ ಗೊತ್ತಾಗಿರುತ್ತೆ. ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಸರ್ಕಾರದ ಕಡೆಯಿಂದ ಅವಕಾಶ ಕೂಡ ಸಿಕ್ಕಿರುವಂತದ್ದು. ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ದಿನಾಂಕದಲ್ಲಿ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿಯ ಜೊತೆಗೆ ನಿಮ್ಗೆ ಒಂದು ಮುಖ್ಯವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗ್ಲೇ ಆಲ್ರೆಡಿ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಎಲ್ರು ಕೂಡ ಅಂದ್ರೆ ನಮ್ಮ ಜನಸಾಮಾನ್ಯರು ಕಾಯ್ತಾ ಇರೋದೇನೆ ರೇಷನ್ ಕಾರ್ಡ್ ಅರ್ಜಿಗೆ ಯಾವಾಗ ಸರ್ಕಾರ ಅವಕಾಶ ಕೊಡ್ತಾರೆ ಅಂತ ಅನ್ಬಿಟ್ಟು. ಇವಾಗಲೇ ಆಲ್ರೆಡಿ ನಿಮ್ಗೂ ಕೂಡ ಗೊತ್ತಿರುತ್ತೆ, ಅನರ್ಹ ರೇಷನ್ ಕಾರ್ಡ್ ಅನ್ನ ಯಾರ್ಯಾರು ಬಳಸ್ತಾ ಇದ್ರು ಅವ್ರದ್ದೆಲ್ಲರೂ ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ. ಇದ್ರ ಜೊತೆಗೆ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸೋದಕ್ಕೆ ಯಾವಾಗ ನಮ್ಗೆಲ್ರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತ ಅನ್ಬಿಟ್ಟು. ಈಗ ತುಂಬಾ ಜನ BPL ರೇಷನ್ ಕಾರ್ಡ್ ಕೂಡ ಕೆಲವೊಂದಷ್ಟು ರದ್ದಾಗಿದೆ, ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡು ಅಷ್ಟೇನೆ. ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ತುಂಬಾನೇ ಎಫೆಕ್ಟ್ ಆಗಿದೆ ಅಂತಾನೆ ಹೇಳ್ತೀನಿ. ಗೃಹಲಕ್ಷ್ಮಿ ಯೋಜನೆಯಿಂದಾನೇ ಆಲ್ಮೋಸ್ಟ್ ಎಲ್ಲರ ರೇಷನ್ ಕಾರ್ಡ್ ನ ಸರ್ಕಾರ ತೆಗ್ದಾಕಿದ್ದು. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಈಗ ತಿಂಗಳಲ್ಲಿ ಇಷ್ಟಿಷ್ಟು ಹಣ ಅಂತ ಅನ್ಬಿಟ್ಟು ಅದಕ್ಕೆ ಕೊಡ್ಬೇಕಾಗತ್ತೆ. ತುಂಬಾ ಅಂದ್ರೆ ಖರ್ಚಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಅನ್ಬಿಟ್ಟು ಸರ್ಕಾರ ಈ ತರ ತನಿಖೆನ ಮಾಡಿ ಯಾರು ಅನರ್ಹ ಅಂದ್ರೆ BPL ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು ಬಳಸ್ತಾ ಇರ್ತಾರೆ ಅವರ ರೇಷನ್ ಕಾರ್ಡ್ ನ ರದ್ದು ಮಾಡಿರುವಂತದ್ದು. ಇವಾಗ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವಾಗ ಕಾಲಾವಕಾಶನ ಕೊಡ್ತಾ ಇದ್ದಾರೆ ಅನ್ಬಿಟ್ಟು ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ 2 ವರ್ಷಗಳ ಕಾಲ ಆದ್ರೂ ಕೂಡ ಇನ್ನೂ ಕೂಡ ಸರ್ಕಾರ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೊಟ್ಟಿಲ್ಲ. ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಯಾವತ್ತೂ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೊಟ್ಟಿಲ್ಲ. ಕೊಟ್ಟಿದ್ರು ಕೂಡ ಏನೋ 1 ದಿನ ಅಥವಾ 2 ದಿನ ಅಷ್ಟೇನೆ ಇರುತ್ತೆ ಅಂತ ನಾನ್ ಅನ್ಕೊಂತೀನಿ. ಯಾಕಂತಂದ್ರೆ ಅಷ್ಟು ಯಾರಿಗೂ ಕಾಲಾವಕಾಶ ಅನ್ನೋದನ್ನ ಸರ್ಕಾರ ಕೊಟ್ಟಿಲ್ಲ. ಇನ್ನೇನ್ ಕೆಲವೇ ದಿನಗಳಲ್ಲಿ ಅಂದ್ರೆ ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕು ಅಂತ ಕಾಯ್ತಾ ಇದೀರೋ ಅವ್ರೆಲ್ರಿಗೂ ಕೂಡ CM ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದ ಗುಡ್ ನ್ಯೂಸ್ ಕೂಡ ಸಿಗ್ತಾ ಇರುವಂತದ್ದು. ಈ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆಯ KH ಮುನಿಯಪ್ಪ ಸರ್ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಇನ್ನೇನು 2 ತಿಂಗಳಲ್ಲಿ ನಾವು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಅಂದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾ ಇದೀವಿ. ಹಾಗಿದ್ರೆ ಎಷ್ಟು ಅಂದ್ರೆ ಜನಕ್ಕೆ ಅವಕಾಶನ ಕೊಡ್ತಾ ಇದ್ದಾರೆ ಅಂತ ಕೇಳೋದಾದ್ರೆ 2 ಲಕ್ಷ ಅಂದ್ರೆ ರೇಷನ್ ಕಾರ್ಡ್ಗಳನ್ನ ಕೊಡ್ತಾ ಇರುವಂತದ್ದು. ಬರೀ ಇವಾಗ 2 ವರ್ಷ ಆದ್ಮೇಲೆ ಇವಾಗ ಈ ರೇಷನ್ ಕಾರ್ಡ್ ನ ಕೊಡ್ತಾ ಇರೋದು. ಅದ್ರಲ್ಲೂ ಕೂಡ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಬರೀ 2 ಲಕ್ಷ ಕಾರ್ಡ್ಗಳು ಅಂತ ಅನ್ಬಿಟ್ಟು ಈಗ ನಿಗದಿ ಆಗಿರುವಂತದ್ದು. ಇನ್ನು ಮುಂದೆ ಏನಾದ್ರೂ ಜಾಸ್ತಿ ಆಗ್ಬೋದೋ ಏನೋ ನನಗ್ ಗೊತ್ತಿಲ್ಲ. ನನಗೆ ಪ್ರೆಸೆಂಟ್ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ 2 ಲಕ್ಷ ಕಾರ್ಡ್ಗಳನ್ನ ಇನ್ಮೇಲೆ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗ್ತಾ ಇದೆ ಅಂದ್ಬಿಟ್ಟು ನನಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ತುಂಬಾ ಜನ ವೇಟ್ ಮಾಡ್ತಾ ಇದ್ರೆ ಇದಕ್ಕೆ ಕೂಡ ಕೆಲವೊಂದಷ್ಟು ದಾಖಲೆಗಳು ಕೂಡ ಬೇಕಾಗತ್ತೆ. ಏನೆಲ್ಲ ದಾಖಲೆಗಳು ಬೇಕು ಮತ್ತೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಏನು ಅಂತ ಅನ್ಬಿಟ್ಟು ನಾನು ಸಪರೇಟ್ ಆಗೇನೆ ವಿಡಿಯೋ ಮಾಡ್ಬಿಟ್ಟು ನಿಮ್ಮೆಲ್ರಿಗೂ ಕೂಡ ಹೇಳ್ತೀನಿ ಅಂತ ಕೂಡ ಹೇಳ್ತೀನಿ. ಈಗ ಸದ್ಯಕ್ಕೆ ಇವಾಗ ಹೊಸ ವರ್ಷದ ಏನೋ ಬಂದೇ ಬಿಡ್ತು. ಇವಾಗ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗ್ತಾ ಇದೆ. ಇನ್ನೂ ಕೂಡ 2 ತಿಂಗಳುಗಳ ಕಾಲ ವೇಟ್ ಮಾಡ್ಬೇಕು ಅಂತ ಕೂಡ ಹೇಳಿದ್ದಾರೆ. ಯಾರೆಲ್ಲ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದು ಅಂತಂದ್ರೆ ಈಗ ಯಾರು ಅನರ್ಹ ರೇಷನ್ ಕಾರ್ಡ್ ಪಟ್ಟಿಯಿಂದ ಈಗ ರೇಷನ್ ಕಾರ್ಡ್ಸ್ ತಗೊಂಡಿದ್ರಲ್ವಾ, ಈಗ ಅವ್ರೇನೋ ಒಂದು ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ಮತ್ತೊಂದು ಈ ತರ ಎಲ್ಲ ಇರುತ್ತೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರತ್ತೆ ಏನ್ ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ. ಒಂದು BPL ರೇಷನ್ ಕಾರ್ಡ್ ನ ಪಡೆಯೋದಕ್ಕಾಗ್ಲಿ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ನ ಪಡೆಯೋದಕ್ಕಾಗ್ಲಿ ಇದರಲ್ಲೂ ಕೂಡ ಆದಾಯ ಮಿತಿಗಳು ಎಲ್ಲ ಕೂಡ ಅರ್ಹತೆಗಳು ಅಲ್ಲಿರುತ್ತೆ. ಅದನ್ನ ಹೊಂದಿದ್ರೆ ಮಾತ್ರನೇ ನಮ್ಗೆ ಆ ರೇಷನ್ ಕಾರ್ಡ್ ಸಿಗೋವಂಥದ್ದು. ಅದನ್ನ ಮಿತಿ ಮೀರಿದೀವಿ ಅಂತಂದ್ರೆ ನಮ್ಗೆ ಆ ರೇಷನ್ ಕಾರ್ಡ್ ಸಿಗೋದಿಲ್ಲ. ಅದರಿಂದ ಸರ್ಕಾರ ಕೂಡ ಕ್ಯಾನ್ಸಲ್ ಮಾಡಿರುತ್ತೆ. ಇವಾಗ ತುಂಬಾ ಜನಗಳದ್ದು ಅಂತ್ಯೋದಯ ರೇಷನ್ಸ್ ಕಾರ್ಡ್ ಕೂಡ ಹೋಗಿದೆ ಅಂಡ್ BPL ರೇಷನ್ಸ್ ಕಾರ್ಡ್ ಕೂಡ ಹೋಗಿದೆ. ಅವರೆಲ್ಲರೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದಾ ಅನ್ನೋದು ನಿಮ್ಮ ಕ್ವಶನ್ಸ್ ಕೂಡ ಆಗಿರುತ್ತೆ. ಯಾರೋ ಒಬ್ರು ಕೂಡ ಹೇಳಿದ್ರಿ ನಮ್ಗೆ ಈ ತರ ರೇಷನ್ ಕಾರ್ಡ್ ಕೂಡ ನಂದು ಕ್ಯಾನ್ಸಲ್ ಆಗಿದೆ ಮ್ಯಾಮ್, ನಾವು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದಾ ಅಂತ. ನಿಜವಾಗ್ಲೂ ನೀವು ನೆಕ್ಸ್ಟ್ ಅಂದ್ರೆ ರೇಷನ್ಸ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಿಮ್ಮ ಹೆಸರಲ್ಲಿ ನೀವು ರೇಷನ್ ಕಾರ್ಡ್ ತಗೊಳ್ಳೋದಕ್ಕೆ ಆಗೋದೇ ಇಲ್ಲ. ಅಂದ್ರೆ ಒಂದ್ ಟೈಮ್ ಸರ್ಕಾರದ ಕಡೆಯಿಂದ ಏನಾದ್ರೂ ನೀವು ಸರ್ಕಾರದ ಕಣ್ಣಿಗೆ ಬಿದ್ದು ನಿಮ್ ರೇಷನ್ ಕಾರ್ಡ್ ಹೋಯ್ತು ಅಂತಂದ್ರೆ ಅಲ್ಲಿಗೆನೆ ಸ್ಟಾಪ್ ಆಗತ್ತೆ. ಇನ್ನ ಬೇಕಾದ್ರೆ ನೀವು ಇವಾಗ ನಿಮ್ ಮನೇಲಿ ಯಾರಾದ್ರೂ ರೇಷನ್ಸ್ ಕಾರ್ಡ್ ಇನ್ನೂ ಅವ್ರು ಅಂದ್ರೆ ರೇಷನ್ ಕಾರ್ಡ್ಗೆ ಹ್ಯಾಡ್ ಆಗಿರ್ಲಿಲ್ಲ ಈ ರೀತಿ ಇರ್ತಾರಲ್ವಾ, ಅವ್ರ ಹೆಸರಲ್ಲಿ ರೇಷನ್ ಕಾರ್ಡ್ ನ ತೆಗೆದು ನೀವು ಆ ರೇಷನ್ ಕಾರ್ಡ್ಗೆ ಜೊತೆ ಆಗ್ಬಹುದು ಅಷ್ಟೇನೆ. ಅಷ್ಟ್ ಬಿಟ್ರೆ ನಿಮ್ಮ ಹೆಸರಲ್ಲೇ ರೇಷನ್ ಇವಾಗ ನೀವು ಎಕ್ಸಾಂಪಲ್ ಕೊಟ್ಟೆ ಹೇಳ್ತೀನಿ ನೋಡಿ. ಇವಾಗ ಒಂದ್ ಫ್ಯಾಮಿಲಿ ಅಂತ ಅನ್ಕೊಳ್ಳಿ. ಫ್ಯಾಮಿಲಿಯಲ್ಲಿ ಹೆಂಡತಿ ಹೆಸರಲ್ಲಿ
ರೇಷನ್ಸ್ ಕಾರ್ಡ್ ಇರುತ್ತೆ. ಹೆಂಡತಿ ಹೆಸರಲ್ಲಿ ರೇಷನ್ ಕಾರ್ಡ್ ಇದ್ದಾಗ ಏನಾಗುತ್ತೆ ಪ್ರಾಬ್ಲಮ್ ಅಂತ ಅಂದ್ರೆ ಅರ್ಹತೆಗಳನ್ನ ಮೀರಿ ಅವರು ರೇಷನ್ ಕಾರ್ಡ್ ಪಡ್ಕೊಂಡಿರ್ತಾರೆ. ಅವಾಗ ಅವ್ರದ್ದು ಫುಲ್ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದ ತಕ್ಷಣ ಮತ್ತೆ ನಾವು ಅವ್ರ ಹೆಸರಲ್ಲೇನೆ ರೇಷನ್ ಕಾರ್ಡ್ ತಗೊಳ್ಳೋದಕ್ಕಾಗೋದಿಲ್ಲ. ಇವಾಗ ಕ್ಯಾನ್ಸಲ್ ಆಗಿರೋರು ಇವಾಗ ಬೇರೆಯವರು ಇರ್ತಾರಲ್ವಾ, ಅವ್ರ ಹೆಸರಲ್ಲೂ ತಗೊಳ್ಳೋದಕ್ಕಾಗೋದಿಲ್ಲ. ಯಾರೋ ಬೇರೆ ಪರ್ಸನ್ ಆಗಿರ್ಬೇಕು, ಅವ್ರದ್ದೇನು ಕೂಡ ಸರ್ಕಾರದಿಂದ ಕ್ಯಾನ್ಸಲ್ ಆಗಿರಬಾರ್ದು ರೇಷನ್ ಕಾರ್ಡು. ಈಗ ಅವ್ರು ಬೇರೆಯವ್ರ ರೇಷನ್ ಕಾರ್ಡ್ ಅಲ್ಲಿ ಇದ್ದಾರೆ ಅಂತ ಅಂದಾಗ್ಲೂ ಕೂಡ ಎಫೆಕ್ಟ್ ಆಗುತ್ತೆ. ನೀವು ಮತ್ತೆ ನಿಮ್ಮ ಹೆಸರಲ್ಲಿ ರೇಷನ್ ಕಾರ್ಡ್ ನ ತಗೊಳ್ಳೋದಕ್ಕಾಗೋದಿಲ್ಲ. ಇನ್ನು ಕೂಡ ಬೇರೆಯವ್ರ ರೇಷನ್ ಕಾರ್ಡ್ಗೆ ನೀವು ಹ್ಯಾಡ್ ಆಗ್ಬೋದೇ ವಿನಃ ನಿಮ್ಮ ಅಂದ್ರೆ ಹೆಸರಲ್ಲಿ ರೇಷನ್ ಕಾರ್ಡ್ ನ ತಗೊಳ್ಳೋದಕ್ಕಾಗೋದಿಲ್ಲ ಅಂತಾನೆ ಹೇಳ್ತೀನಿ. ಸೊ ಇದು ಒಬ್ರಿಗೆ ಡೌಟ್ ಇತ್ತು, ನಾನು ಕ್ಲಿಯರ್ ಮಾಡಿದೀನಿ ಅಂತಾನೆ ಅನ್ಕೊಂತೀನಿ. ಸೊ ಇದೇ ತರ ಇವಾಗ ರೇಷನ್ ಕಾರ್ಡ್ಗೂ ಕೂಡ 2-3 ತಿಂಗಳು ನೀವು ವೆಯ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ನಾನು ಇನ್ಫಾರ್ಮೇಶನ್ ತಿಳಿಸಿದೀನಿ ಅಂತಾನೆ ಅನ್ಕೊಂತೀನಿ. ಇದ್ರ ಜೊತೆಗೆ ಇದರಿಂದ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಮುಖಾಂತರದಿಂದನೇ ರೇಷನ್ ಕಾರ್ಡ್ಗೆ ತುಂಬಾನೇ ಪ್ರಾಬ್ಲಮ್ ಆಗಿದೆ. ಇದರಿಂದ ತುಂಬಾ ಜನಸಾಮಾನ್ಯರ ರೇಷನ್ ಕಾರ್ಡ್ ಕೂಡ ರದ್ದಾಗಿರುವಂತದ್ದು ತುಂಬಾನೇ ಅಂದ್ರೆ ಅವರೆಲ್ಲರೂ ಕೂಡ ದುಃಖ ಪಡ್ತಾ ಇದ್ದಾರೆ, ರೇಷನ್ ಕಾರ್ಡ್ ಹೋಯ್ತಲ್ಲ ಅಂತ ಅನ್ಬಿಟ್ಟು. ಸೊ ಸರ್ಕಾರದ ಕೆಲವೊಂದಷ್ಟು ಅರ್ಹತೆಗಳನ್ನ ಮೀರಿದ್ರೆ ಇದೇ ತರನೇ ಆಗೋದು ಅಂತಾನೆ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅಂತಾನೆ ಅನ್ಕೊಂತೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ಒಂದು ವಿಡಿಯೋ ತುಂಬಾನೇ ಶಾರ್ಟ್ ಅಂತಾನೆ ಅನ್ಕೊಂತೀನಿ. ಸೊ ಪರವಾಗಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಪ್ ಆಗಿ ರೇಷನ್ ಕಾರ್ಡ್ಗೆ ಯಾವ ತರ ಅರ್ಜಿನ ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳನ್ನ ಇಟ್ಕೊಂಡಿರ್ಬೇಕು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.